ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಉಡುಪಿ ಪತ್ರಿಕಾ ಭವನ ಸಮಿತಿಯ ಸಹಯೋಗದೊಂದಿಗೆ ಬ್ರಹ್ಮಗಿರಿಯ ಐಎಂಎ ಭವನದಲ್ಲಿ ಪತ್ರಿಕಾ ದಿನಾಚರಣೆ ನಡೆಯಿತು. ಕಾರ್ಯಕ್ರಮವನ್ನು ಮಣಿಪಾಲ ಎಂಐಸಿ ಟೆಲಿವಿಷನ್ ಮತ್ತು ಫಿಲ್ಮ್ ಪ್ರೊಡಕ್ಷನ್ ಇದರ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಸತ್ಯಬೋಧ ಜೋಶಿ ಅವರು ಉದ್ಘಾಟಿಸಿ ಮಾತನಾಡಿದರು. ನಿಮಗೆಲ್ಲ ತುಂಬಾ ಧನ್ಯವಾದಗಳು. ಬಹುಶಃ ಅವರು ಹೇಳಿದ ಹಾಗೆ ಯಾವುದೇ ರೀತಿಯ ಶಕ್ತಿ ಶಾರದಿಯೂ ನನ್ನಲ್ಲಿ ಏನು ಮೇಳೈಸಿಲ್ಲ. ಆದ್ರೆ ನಾನೇನು ಹೇಳ್ಬೋದು ಅಂದ್ರೆ, ಎಂಥ ಅಂತಃಕರಣಗಳು ತಾನು. ನಿಮ್ಮ ಜೊತೆಯಲ್ಲಿ ನಿಂತವನು ಅಲ್ಲಿ ಏನಂತಾರೆ, ನಮ್ಮ ಅಷ್ಟೋ ಮೋಹನ್ ಸರ್ ಅಲ್ಲಿದ್ದಾರೆ, ಕಾಮತ್ ಸರ್ ಇಲ್ಲಿದ್ದಾರೆ, ಮಾಸ್ತಿ ಬೈಲ್ ಎಲ್ಲಿದ್ದಾರೆ. ಇವ್ರೆಲ್ಲ ಕೂತಾಗ ನಾನು ನಿಂತ್ಕೊಂಡು ಏನೋ ಪ್ರಾಜ್ಞರ ತರ ಏನ್ ಮಾತಾಡೋದು ಅಂತ ಅನ್ಸುತ್ತೆ. ಆದ್ರೆ ಅವರೆಲ್ಲರನ್ನು ರಿಪ್ರೆಸೆಂಟ್ ಮಾಡಿ ಮಾತಾಡ್ಲಿಕ್ಕೆ ಅಂತ ಅಷ್ಟೇ ನಾ ಮಾತಾಡ್ಲಿಕ್ಕೆ ಬಂದಿತ್ತು. ನಿಮ್ಮ ಅಂತಃಕರಣ ಬಹಳ ದೊಡ್ಡದು. ಅಂಡ್ ನಿಮ್ಮ 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 ಪ್ರೀತಿಗೆ ನಾನು ಎಂದೆಂದೂ ಋಣಿಯಾಗಿದ್ದೆ. ನಾನು ಇಲ್ಲಿ ಬಹುಶಃ ಬೇರೆ ಇವ್ರುಗಳು ಮಾತಾಡೋ ಕಾರಣದಿಂದ ನಾನು ಚಿಕ್ಕದಂದ್ರೆ ಅಷ್ಟು 4 ಲೈನ್ ಅಲ್ಲ, ಇನ್ನೊಂದು 8 ಲೈನ್ ಹೇಳ್ತೀನಿ. ಬಟ್ ಅದು ಹೇಳೋಕೆ ಮೊದಲು ಜಸ್ಟ್ ವಾಂಟ್ ಟು ಆಡ್ ಸಮಥಿಂಗ್. ಏನಂದ್ರೆ, ಒಬ್ಬ ಹಳ್ಳಿಯಲ್ಲಿರೋ ರೈತ ಕನ್ಸು ಕಾಣ್ತಾನೆ ಅಂದ್ರೆ, ಕಂಚಿನ ಕಣವಾಡಿ ಗಾಜಿನ ಮೇಟಿಯ ನಡಿಶ ಜಾರುಗುಂಟೆಲ್ಲ ಜರತಾರಿ ಕಣದೊಳಗ ತೂರು ತಟ್ಟೆಲ್ಲ ಬಂಗಾರ. ಒಬ್ಬ ಅತ್ಯಂತ ಕಡು ಬಡತನದಲ್ಲಿದ್ದ ರೈತ ಕೂಡ ತನ್ನ ಕಣ ಕಂಚಿನದಾಗಿರ್ಬೇಕು, ಗಾಜಿನ ಮೇಟಿ ಆಗಿರ್ಬೇಕು, ಅಂತ ಅದ್ಭುತವಾದದ್ರಲ್ಲಿ ಬಂಗಾರದ ತಟ್ಟಿಯಿಂದ ನನ್ನ ರಾಶಿಯನ್ನ ಮಾಡಬೇಕು ಅಂತ ಕನಸ್ಕೊಂಡ. ಹಾಗೆ ತನ್ನ ಊರಿನ ಎತ್ತುಗಳೇನಿದಾವಲ್ಲ, ಏರಬಾರದ ಗುಡ್ಡ ಏರ್ಯಾವ ನಮ್ಮೆತ್ತ ಬೋರಂಗಿ ಪಂಖ ಸರಗಂಟಿ ಕಟ್ಕೊಂಡು ಏರಿದಾವ ಹೊಡಿ ಹುಲ್ಲ. ಅಂದ್ರೆ ನಮ್ಮಲ್ಲಿ ಊರಿನ ಎತ್ತು, ನಾ ಬಡವನೇ ಇರಬಹುದು, ಆದ್ರೆ ಅವರು ಜೀರುಂಡೆ, ನೀವು ಬಹುಶಃ ಇಲ್ಲಿ ಏನ್ ಕರಿತೀರಿ ಗೊತ್ತಿಲ್ಲ, ನಮ್ಮ ಕಡೆ ಬೋರಂಗಿ ಅಂತ ಕರೀತಾರೆ. ಆ ಬೋರಂಗಿ ಪಂಖವನ್ನ ಕಟ್ಕೊಂಡು ನನ್ನ ಎತ್ತುಗಳನ್ನ ನೋಡಿದ್ರ ಅದು ಮೇಲೆ ಎಷ್ಟು ಚಂದ ಮೇಯ್ತಾ ಇದ್ದಾವೆ ಅಂತ. ಸೊ ಹಾಗೆ ನಾವು ಪತ್ರಕರ್ತರು ಅಥವಾ ಕ್ಯಾಮ್ರಾಮನ್, ನಾವೇನು ಈ ಫೀಲ್ಡ್ನವ್ರು ಇದ್ದೀವಿ, ನಾವು ಕನಸು ಕಾಣಬೇಕಾಗಿದೆ. ನಮಗೆ ಸಿಕ್ಕ ಈ ಅವಕಾಶ ಇದೆಯಲ್ಲ, ನಾನು ಎಕ್ಸಾಂಪಲ್, ಬಹುಶಃ ನಾವ್ಯಾರು IPS IFS ನಾವಂತರೂ ಸಾಹೇಬ್ರೆ ನಮ್ಗೆ ಗೊತ್ತಿಲ್ಲ, ನಮ್ಗೆ IPS IFS IAS ಮಾಡುವಂತ ಅವಕಾಶಗಳು ಸಿಕ್ಕಿರ್ಲಿಕ್ಕಿಲ್ಲ, ಅಥವಾ ನಾವು ಅಷ್ಟೊಂದು ಪ್ರಾಜ್ಞರೂ ಇರ್ಲಿಕ್ಕಿಲ್ಲ. ಆದ್ರೆ ನಾವು ಪತ್ರಿಕೆಯಲ್ಲಿದ್ದೀವಿ, ನಾವು ಟೆಲಿವಿಷನ್ ಅಲ್ಲಿ ಇದ್ದೀವಿ ಅಂದ್ರೆ ಅಂತ ಕೆಲಸ ಮಾಡುವಂತ ಅವಕಾಶ ಡೆಫಿನೆಟ್ಲಿ ಸಿಕ್ಕಿದೆ. ನಾನೊಬ್ಬ ಕ್ಯಾಮ್ರಾ ಟೀಮಿನ ಹೆಡ್ ಆಗಿದ್ದಾಗ ನನ್ನ ಅಡಿಯಲ್ಲಿ 88 ಜನ 100 ಜನ ಇರೋದು. ಅವರ ಸಮಸ್ಯೆಯನ್ನ ಸಾಲ್ವ್ ಮಾಡ್ತಾ ಇದ್ದಾಗ ನಾನು ಯಾವುದೇ IAS ಆಫೀಸರ್ಗಿಂತ ಕಡಿಮೆ ಅಂತ ನನ್ಗೆ ಅನಿಸ್ತಾ ಇರಲಿಲ್ಲ. ನಾನು ಕೆಲಸ ಮಾಡೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಅವ್ರಿಗಾಗಿ ಮಿಡಿಯೋದೇನಿದೆಯಲ್ಲ, ಬಹುಶಃ IAS IFS ಏನಿದೆಯಲ್ಲ, ಅಲ್ಲಿ ಬರೋ ತನಕ ಇರುವುದಂತ ಕ್ವಾಲಿಫಿಕೇಶನ್, ಅದಾದ ಮೇಲೆ ಇರೋದು ಮಾನವೀಯತೆ ಒಂದೇ. ಸೊ ಹಾಗಾಗಿ ನಾವೆಲ್ಲರೂ ಹಿಮಾಲಯದ ಮಟ್ಟದ ಕುದ್ಮಲ್ ರಂಗರಾಯರಾಗ್ಲಿಕ್ಕೆ ಸಾಧ್ಯವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಪುಟ್ಟ ಪ್ರತಿಮೆಯ ಪ್ರಾಯದ ಒಂದು ಚಿಕ್ಕ ಉತ್ಸವ ಮೂರ್ತಿಗಳಾದ್ರೂ ನಾವೆಲ್ಲರೂ ಆಗ್ಬೋದು. ನಾವು ನಮ್ಮ ಕೆಲಸದ ಮೂಲಕ ಪುಟ್ಟ ಸೇವೆಯನ್ನ ಮಾಡೋ ಮೂಲಕ ನಾವು ಸಮಾಜವನ್ನ ಎಷ್ಟೋ ನಮ್ಮ ಮಟ್ಟದ ಮಾಡಬಹುದು. ಹೆಸರು ಬರಬಹುದು, ಬರ್ಲಿಕ್ಕಿಲ್ಲ, ಸ್ಕ್ರೀನ್ ಮೇಲೆ ಬರಬಹುದು, ಬರ್ಲಿಕ್ಕಿಲ್ಲ. ಒಂದ್ ನೆನಪಿರ್ಲ, ಸ್ಕ್ರೀನ್ ಮೇಲೆ ಬರೋರೇ ಎಲ್ಲ ಸಾಧನೆ ಮಾಡಿದಾರೆ ಅಂತ ಅನ್ಕೊಳಿಕ್ ಹೋಗ್ಬಿಡಿ. ರಿಮೆಂಬರ್ ದಿಸ್. ಅದರಲ್ಲಿ ವಿಶೇಷವಾಗಿ ಹುಡುಗರು ಹೇಳ್ತಾ ಇದ್ರು, ಮಕ್ಕಳು ಏನಿದಿರಲ್ಲ, ನೀವು ನೆಕ್ಸ್ಟ್ ನೀವು ಸಿನಿಮಾಟೋಗ್ರಫಿ ಅಲ್ಲಿ ಪತ್ರಿಕೋದ್ಯಮಕ್ಕೆ ಹೋಗ್ತೀವಿ ಅಂದ ತಕ್ಷಣ ವೆಲ್ಕಮ್ ಅಂತ ಬರ್ಲಿಕ್ಕೆ, ಆಂಕರ್ ಆಗ್ಲಿಕ್ಕೆ ಅಷ್ಟಂತೆ ಹೋಗ್ಲಿಕ್ಕೆ ಹೋಗ್ಬೇಡಿ, ಏನೋ ಒಂದು ಸಾಧಿಸ್ಲಿಕ್ಕೆ ಆಗೋದಿ. ಯಾಕಂದ್ರೆ 99% ಎಷ್ಟೋ ಮಂದಿ ಕ್ಯಾಮ್ರಾದ ಮುಂದೆ ಕಾಣಿಸೋದೇ ಇಲ್ಲ, ಅದು ಗೊತ್ತಿರಲಿ ನಿಮ್ಗೆ. ಸೊ ಮುಗಿಸ್ಬೇಕು, ಇನ್ನೊಂದೆರಡು ಮಾತಾಡೋದು. ಇನ್ನು ನಾನು ಅದ್ರ ಜೊತೆಗೆ ಇನ್ನೊಂದೇನು ಹೇಳ್ಬೇಕಾಗಿತ್ತು ಅಂತಂದ್ರೆ, ಐ ಜಸ್ಟ್ ವಾಂಟ್ ಟು ಆಡ್ ದಿಸ್. ಏನಂದ್ರೆ, ಎರಡಿದಾವೆ ಇನ್ ಸೆನ್ಸ್. ಒಂದ್ ಕಡೆ ದೊಡ್ಡ ತತ್ವಪದಕಾರರು ಎಂಥ ಮಾತನ್ನ ಹೇಳ್ತಾರೆ ಅಂತಂದ್ರೆ, ಪರಬ್ರಹ್ಮ ವಿದ್ಯೆ ಒಲಿದರೇನಾಯ್ತು, ಪರಿಭವವೆಲ್ಲ ಹರಿದರಿದೋಯ್ತು ಅಂತ. ಅಯ್ಯೋ, ಪರಬ್ರಹ್ಮ ವಿದ್ಯೆಗಿಂತ ಈ ಬದುಕು ಕಟ್ಟೋದು ಬಹಳ ದೊಡ್ಡದು ಅಂತ ಕಡ್ಕೋಡು ಮಡಿವಾಳಜರು ಹೇಳ್ತಾರೆ. ಎಂಥ ದೊಡ್ಡ ಮಾತು. ಪರಬ್ರಹ್ಮ ವಿದ್ಯೆಯೇ ಮೂಲ, ಅದನ್ನ ಬಿಟ್ಟು ಬೇರೆ ಇಲ್ಲ ಅಂತ ಹೇಳೋ ಹೊತ್ತಿನಲ್ಲಿ, ಪರಬ್ರಹ್ಮ ವಿದ್ಯೆ ಇದ್ರೇನಾಥ್ ಸ್ವಾಮಿ, ನಮ್ಮ ಜೀವನವೆಲ್ಲ ಹಾಳಾಗಿ ಹೋಯ್ತಲ್ಲ, ಎಲ್ಲೋ ಒಂದು ಚಿತ್ರವಾಗಿ ಹೋಯ್ತಲ್ಲ. ಆ ರೀತಿ ನಾವ್ ಯಾವ ರೀತಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಈಗ? ನೀವು ಸಮಾಜವನ್ನು ಸುಧಾರಿಸೋ ನಿಟ್ಟಿನಲ್ಲಿ ಹೊರಟರು ಕೂಡ ನಿಮ್ಮ ಬದುಕು ಏನಾಗಿದೆ ಅದ್ರ ಕಡೆನೂ ಲಕ್ಷ್ಯ ವಹಿಸಬೇಕಾಗಿದೆ. ನಾವೆಲ್ಲ ಅರ್ಥ ಆಗ್ತಾ ಇದೆಯಲ್ಲ? ನಾ ಎಲ್ರಿಗೂ ಕೇಳ್ಬೇಕಂತೇನೆ, ಅದ್ರಲ್ಲಿ ವಿಶೇಷವಾಗಿ ಪತ್ರಕರ್ತರ ಆ ಲೆಕ್ಕದಲ್ಲಿ ಸ್ವಲ್ಪ ಯು ಹ್ಯಾವ್ ಅನ್ ಅಡ್ವಾಂಟೇಜ್. ಬಟ್ ಕ್ಯಾಮ್ರಾಮನ್ಗೆ ಕೇಳ್ಬೇಕಂತೀರಿ, ನಿಮ್ಮ ಮಕ್ಕಳನ್ನು ನೀವು ಮುಂದೆ ಕ್ಯಾಮ್ರಾಮನ್ ಮಾಡ್ಬೇಕಂತೀರಾ? ಬಹುಶಃ IAS ಆಫೀಸರ್ಸ್, ಪೊಲೀಸ್ ಆಫೀಸರ್ಸ್ ಎಲ್ಲರೂ ತಮ್ಮ ಮಕ್ಕಳನ್ನ ಅದನ್ನೇ ಮಾಡ್ಬೇಕಂತಾರೆ. ಒಬ್ಬ ಆಕ್ಟರ್ ತನ್ನ ಮಗನನ್ನ ಮೊದಲೇ ಸತ್ಯ ಒಂದು ಸಿನಿಮಾ ಎಂಟ್ರಿ ಕೊಟ್ಬಿಡಿ, ಮುಗಿಯಿತು ನಂದು. ಬಟ್ ಕ್ಯಾಮ್ರಾಮನ್, ನೀನು ನಿಮ್ಮ ಮಗನನ್ನ ಕ್ಯಾಮ್ರಾಮನ್ ಮಾಡ್ಬೇಕಂತೀಯ, ಮಗಳನ್ನ? ಯಾಕೆ ಹೇಳಿ? ತುಂಬಾ ಕಷ್ಟ ಇದೆ ಸ್ವಾಮಿ, ತುಂಬಾ ಕಷ್ಟ ಇದೆ. ಐ ಬೀನ್ ದೇರ್ ಇನ್ ದಟ್ ಫೀಲ್ಡ್ ಅಂಡ್ ಐ ನೋ ವಾಟ್ ಇಸ್ ದ ಡಿಫಿಕಲ್ಟಿ.
ಸುಂದರವಾಗಿ ಕಾಣಿಸೋ ಅಷ್ಟೇ ಅಲ್ಲ, ಆ ಸುಂದರವಾಗಿ ಕಾಣಿಸೋರು ಯಾರು ಕಾಣಿಸ್ತಾ ಇದ್ದಾರೆ ಅವ್ರನ್ನೂ ಲಕ್ಷ್ಯದಲ್ಲಿ ಇಟ್ಕೋಬೇಕಾಗುತ್ತೆ, ಹುಡುಗರು ವಿಶೇಷವಾಗಿ ನೀವು. ಸೊ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಕ್ಸಾಂಪಲ್ ನಿಮ್ಮ ಮುಂದಿನ ಜನರೇಷನ್ ಇದೇ ಫೀಲ್ಡ್ಗೆ ಬರಬೇಕು ಅಂದ್ರೆ ಯಾವ ರೀತಿಯ ಬದುಕನ್ನು ಕಟ್ಕೊಳ್ಬೇಕು, ಅಥವಾ ಹೌ ವಿ ಕ್ಯಾನ್ ಮೇಕ್ ಇಟ್ ಅ ಬೆಟರ್ ಪ್ಲೇಸ್. ನಮ್ಮ ನೆಕ್ಸ್ಟ್ ಜನರೇಷನ್ಗೂ ಕೂಡ ಈ ಕ್ಷೇತ್ರ ಸುಂದರವಾಗಬೇಕು ಅಂದ್ರೆ ಏನು ಮಾಡಬೇಕು, ಆ ನಿಟ್ಟಿನಲ್ಲಿ ನಾವು ಏನ್ ಮಾಡಬೇಕಾಗಿದೆ, ಅದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ಯೋಗಕ್ಷೇಮವೂ ಅಷ್ಟೇ ಮುಖ್ಯ. ಅದ್ರ ಜೊತೆ ಇನ್ನೊಂದು 4 ಮಾತು ಹೇಳಿ ಮುಗಿಸ್ತೀನಿ. 2 ಇರ್ತವೆ. ಒಂದು ಐಡಿಯಾಲಜಿಯನ್ನು ಇಟ್ಕೊಂಡು ನಾನು ಆ ಐಡಿಯಾಲಜಿಯ ತರ ಯಾವ್ದಾದ್ರು ಬರೋ ತನಕ ನಾನು ಕೆಲಸ ಮಾಡಲ್ಲ, ಅದು ಲೋಪ. ನಿಮ್ಮ ಐಡಿಯಾಲಜಿ ನಿಮ್ಮ ಜೊತೆ ಇರಲಿ, ಜಗತ್ತು ಐಡಿಯಾಲಜಿಯಿಂದ ನಡೆಯಲ್ಲ, ಶ್ರಮ ವಹಿಸೋದ್ರಿಂದಲೇ ನಡೆಯುತ್ತೆ. ದಿವಸ ಒಬ್ಬ ರೈತ ಏನಾದ್ರು ನಾನು ಐಡಿಯಾಲಜಿ ಇಟ್ಕೊಂಡು ಕೆಲಸ ಮಾಡ್ತೀನಿ ಅಂದ್ರೆ ಅನ್ನನೇ ಕಾಣ್ತಾ ಇರಲಿಲ್ಲ. ವರ್ಕ್ ಈಸ್ ಇಂಪಾರ್ಟೆಂಟ್. ಐಡಿಯಾಲಜಿ ಇಬ್ರು ಇರ್ಬೋದು, ಆದ್ರೆ ದುಡಿಯೋ ಎಷ್ಟೋ ಮಂದಿ ಎಲ್ಲ ದುಡಿಯೋವ್ರೆ. ಹಾಗಾಗಿ ಐಡಿಯಾಲಜಿಯ ಕಾರಣದಿಂದ ಕರ್ತವ್ಯವನ್ನು ಬಿಟ್ಟು ನಾನು ಲೋಪವನ್ನು ಎಸಗಿ ಅದರಲ್ಲಿ ಪಲಾಯನವಾದದಿಂದ ಆಶ್ರಯ ತಗೊಳ್ತೀನಿ ಅಂದ್ರೆ ದಟ್ ಇಸ್ ರಾಂಗ್. ಒನ್ ಥಿಂಗ್. ಸೆಕೆಂಡ್ ಥಿಂಗ್, ನಾ ಏನಿದ್ರೆ ಏನಾಗಬೇಕಾಯ್ತಪ್ಪ, ನಮ್ಮದು ದುಡಿಯೋದೇ ಜನ್ಮ, ನಂದು ಇದು ಕನಸಿಲ್ಲ, ಇದನ್ನೇ ಮಾಡಿದ್ರಾಯ್ತು ಅನ್ನೋದು ತಪ್ಪು. ನಿಮ್ಮ ಕನಸನ್ನ ಕಟ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿದೆ, ಯಾವುದು ಕನಸು ಅನ್ನೋದನ್ನು ಗುರುತಿಸ್ಕೊಳ್ಬೇಕಾಗಿದೆ. ಕೊನೆಯದಾಗಿ ನಾನು ಹೇಳಬೇಕು ಅಂದ್ರೆ, ಹುಡುಗರಿದ್ದೀರಿ ನೀವು, ಎಷ್ಟೋ ಸರ್ತಿ ನಾವು ಮಾಧ್ಯಮದವರಾದಾಗ ಹೊರಗೆಲ್ಲ ಕೇಳೋದು ಅದನ್ನೇ, ಸರ್ ಏನೇ ಇರಲಿ ಸರ್, ನೀವು ಏನೇ ಅನ್ನಿ, ನೀವು ಇದನ್ನು ತೋರಿಸ್ಬೇಕಾ ಟಿವಿಯಲ್ಲಿ, ಇದನ್ನು ತೋರಿಸ್ತೀರಲ್ಲ ನೀವು. ನನಗೆ ಬಾರಿ ನಾನು 25 ವರ್ಷದಲ್ಲಿ ಬರೀ ಅದನ್ನೇ ಕೇಳಿದ್ರು. ಹೋಗೋ ಆಟೋದವ್ರು ಪಾಪ ನನಗೆ ಅದನ್ನೇ ಕೇಳೋದು, ಅಲ್ಲ ಸರ್ ನೀವು ಇಷ್ಟು ದೊಡ್ಡ ಚಾನಲ್ ಅವರಾಗಿದ್ದೀರಿ, ಬಟ್ ಇದನ್ನು ತೋರಿಸ್ತಿರಲ್ಲ ಅಂತ. ನಾನು ಕೇಳಿದೆ, ಬೆಳಗ್ಗೆ ಸಾಹಿತ್ಯದ ಬಗ್ಗೆ, ಕುವೆಂಪು ಬಗ್ಗೆ ತೋರಿಸಿದ್ರೆ ನೋಡಿದ್ರ ಅಂತ. ಇಲ್ಲ ಅಂತ. ಯಾಕೆ ನೋಡಲ್ಲ ಅಂದ್ರೆ ನನಗೆ ಬೇಕಾಗೇ ಇಲ್ಲ. ನಮಗೆ ಎಷ್ಟೋ ಸತಿ ಏನಾಗುತ್ತಂದ್ರೆ, ಜನ ಮಾಧ್ಯಮವನ್ನು ಕೇಳ್ತಾರೆ ಅಥವಾ ಚಾನಲ್ ಅನ್ನು ಕೇಳ್ತಾರೆ, ನೀವು ಇದನ್ನ ಯಾಕೆ ತೋರಿಸ್ತೀರಾ ಅಂತ. ಯಾಕಂದ್ರೆ ಅದು ಒಂದು ಪತ್ರಿಕೋದ್ಯಮ, ಅದರಲ್ಲಿ ಎಲ್ಲರೂ ನಡಿಬೇಕು. ನೀವು ಎಷ್ಟೋ ಸರ್ತಿ ಏನಾಗುತ್ತಂದ್ರೆ ಟ್ಯಾಬ್ಲೆಟ್ ಅನ್ನೇ ಕೊಡ್ಬೇಕಾಗುತ್ತೆ, ಸಮಾಜಕ್ಕೆ ಬೇಕಾದ ತಿದ್ದುಪಡಿಯನ್ನು ಅದಕ್ಕೆ ಚಂದವಾಗಿ ಮಾಡಬೇಕು, ಆ ಟ್ಯಾಬ್ಲೆಟ್ ಅನ್ನೇ ಕೊಡ್ಬೇಕಾಗಿರುತ್ತೆ. ಆದ್ರೆ ಅದನ್ನ ಹಂಗೆ ಕೊಟ್ಟರೆ ತಿನ್ನಲ್ಲ ಅನ್ನೋ ಕಾರಣದ ಮುದ್ದೆಯಲ್ಲೋ ಸಾಂಬಾರಲ್ಲೋ ಹಾಕೊಳ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಆದ್ರೆ ಎಷ್ಟೋ ಸರ್ತಿ ನಾನು 25 ವರ್ಷದ ಬಂದವರಾಗಿ ನೋಡಿದ್ದೀನಿ, ಒಂದು ಸಾಹಿತ್ಯದ ಬಗ್ಗೆ ಮಾತಾಡಿ, ಇಲ್ಲಿ ಮೀನನ್ನು ಹಿಡಿಲಿಕ್ಕೆ ಹೋಗುವಂತ ಒಬ್ಬ ಮೀನು ಕಡಲಿಗೆ ಹೋಗ್ತಲ್ವ, ಅವ್ನ್ ಎಷ್ಟು ಶಾರ್ಟ್ ಅನ್ನು ನೋಡಿದ್ರಿ ಇಲ್ಲಿ? ಅದೇ ಒಬ್ಬ ನಟನನ್ನ ಜೈಲಿಗೆ ಹಾಕ್ತಾರೆ, ಇದನ್ನ ಯಾಕೆ ನೋಡ್ತೀರಿ ನೀವು? ಯಾಕಂದ್ರೆ ಕ್ಷಮಿಸಿ, ಜನ ಇದನ್ನೇ ಬಯಸು. ಹಾಗಾಗಿ ಅವ್ರೇನ್ ಮಾಡ್ತಾರೆ ಸ್ವಾಮಿ, ಅದನ್ನೇ ಕೆಲವೊಮ್ಮೆ ತೋರಿಸ್ಬೇಕಾಗ್ತದೆ. ಆದ್ರೆ ಸೊ ನಾವ್ ಹೆಂಗೆ ಅವ್ರ ಜೊತೆ ಇಂಪ್ರೂವ್ ಆಗ್ಬೇಕಾಗಿದೆ, ಸಮಾಜದ ಉದ್ಧಾರಕ್ಕೆ ಕಾರಣವಾಗಬೇಕಾಗಿದೆ, ಸಮಾಜಕ್ಕೆ ಏನು ಬೇಕಾಗಿದೆ ಅನ್ನೋದನ್ನ ಜನನೂ ತೀರ್ಮಾನ ಮಾಡಬೇಕಾಗಿದೆ. ಆ ಮೂಲಕ ನಾವು ಉದ್ಧಾರವಾಗಬೇಕಂದ್ರೆ ಜನವೂ ಅಷ್ಟೇ ಬದಲಾಗಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಸ್.ಟಿ. ಸಿದ್ದಲಿಂಗಪ್ಪ ಅವರು ಪೊಲೀಸ್ ತನಿಖೆಯಲ್ಲಿ ಮಾಧ್ಯಮಗಳ ಪಾತ್ರ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ವೇದಿಕೆ ಮೇಲಿರುವ ಗಣ್ಯರೇ, ಪತ್ರಿಕಾ ಮಿತ್ರರೇ, ಮೊದಲಿಗೆ ಈ ದಿನದ ಪತ್ರಿಕಾ ದಿನದ ಶುಭಾಶಯಗಳನ್ನು ತಮಗೆಲ್ಲರಿಗೂ ಕೂಡ ಹೇಳ್ತಾ, ಪೊಲೀಸ್ ಇಲಾಖೆಯಲ್ಲೂ ಕೂಡ ಈ ದಿನ ವಿಶೇಷವಾದ ದಿನ. ಇವತ್ತಿಂದ ಹೊಸ ಕಾಯ್ದೆಗಳ ಅನುಷ್ಠಾನ ಜಾರಿಗೆ ಬಂದಿದೆ. IPC, CRPC, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಶೀರ್ಷಿಕೆಗಳಲ್ಲಿದ್ದಂಥ ನಮ್ಮ ಕಾನೂನಿನ ಶೀರ್ಷಿಕೆಗಳು ಇವತ್ತಿಂದ ಬದಲಾವಣೆ ಆಗಿದೆ. ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ಸಾಕ್ಷ್ಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಈ ಹೆಸರುಗಳಲ್ಲಿ ಈ ದಿನದಿಂದ ಜುಲೈ 1ರಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ನಾವು ನೋಡುವಂತ ಕೆಲವು ಬದಲಾವಣೆಗಳು ಏನಾದ್ರು ಇದೆ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿದೆ, ಸಿವಿಲ್ ವ್ಯಾಜ್ಯಗಳಲ್ಲಿ ತಲೆಮಾರುಗಳವರೆಗೆ ಕೇಸುಗಳು ನಡೀತಾ ಇರ್ತದೆ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಕೂಡ 10 ವರ್ಷ 20 ವರ್ಷ. ನಾನು ಇನ್ನು 2007ರ ಪ್ರಕರಣಗಳಲ್ಲಿ ಸಾಕ್ಷಿ ಹೇಳಲಿಕ್ಕೆ ಹೋಗ್ತಾ ಇರ್ತೇನೆ ನ್ಯಾಯಾಲಯಕ್ಕೆ. 2007 ಅಂತಂದ್ರೆ ಹೆಚ್ಚು ಕಡಿಮೆ 17-18 ವರ್ಷಗಳಾಯ್ತು. ಮೊನ್ನೆ ಒಂದ್ಸರಿ 98ರ ಪ್ರಕರಣ ಕೂಡ ಸಾಕ್ಷಿ ಹೇಳಲಿಕ್ಕೆ ಹೋಗ್ತದೆ. ಸೊ ಆ ನ್ಯಾಯ ನೀಡುವಲ್ಲಿನ ವಿಳಂಬತೆಯನ್ನ ಕೊನೆಗಾಣಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ಹೊಸ ಕಾಯ್ದೆಗಳಲ್ಲಿ ಕೆಲವು ಬದಲಾವಣೆಗಳನ್ನು ತಂದಿದ್ದಾರೆ. ಅದರಲ್ಲಿ ಪೊಲೀಸರು
60 ಮತ್ತು 90 ದಿನಗಳಲ್ಲಿ ದೋಷಾರೋಪಣಾ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ದೋಷಾರೋಪಣಾ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ ಮೇಲೆ 45 ದಿನಗಳ ಒಳಗಡೆ ಆ ಪ್ರಕರಣವನ್ನ ಚಾರ್ಜ್ ಮಾಡಬೇಕು. ಹಿಯರ್ ಬಿಫೋರ್ ಚಾರ್ಜ್ ಅಂತ ತಾವು ಕೇಳಿದಿರ್ತೀರಿ. ಹಿಯರ್ ಬಿಫೋರ್ ಚಾರ್ಜ್ನೇ 2 ವರ್ಷ 3 ವರ್ಷ ಅದು ಚಾರ್ಜೇ ಆಗ್ತಿರ್ಲಿಲ್ಲ ಪ್ರಕರಣಗಳು. ಪ್ರಕರಣ ಚಾರ್ಜ್ ಆಗ್ಬೇಕು ಅನ್ನೋದಾದ್ರೆ ಆರೋಪಿಗಳೆಲ್ಲರೂ ಕೂಡ ನ್ಯಾಯಾಲಯದ ಮುಂದೆ ಹಾಜರಿರ್ಬೇಕು. ಒಬ್ರು ಇಬ್ರು ಆರೋಪಿಗಳಿದ್ರೆ ಅವ್ರು ಬಂದು ಹಾಜರಾಗ್ತಾರೆ, ಚಾರ್ಜ್ ಆಗ್ತದೆ. ಕೆಲವು ಪ್ರಕರಣಗಳಲ್ಲಿ 10 ಜನ, 15 ಜನ, 20 ಜನ, ಈ ದೊಂಬಿ ಪ್ರಕರಣಗಳಲ್ಲಿ 50, 100 ಜನ ಕೂಡ ಇರ್ತಾರೆ. ಯಾರೋ ಒಬ್ಬರು ಬಂದಿಲ್ಲ ಅಂದ್ರೆ ಕೂಡ ಪ್ರಕರಣ ಚಾರ್ಜ್ ಆಗ್ತಿರ್ಲಿಲ್ಲ. ಚಾರ್ಜ್ ಆಗದೆ 3 ವರ್ಷ 4 ವರ್ಷಗಳು ಕೂಡ ಪ್ರಕರಣಗಳು ಉಳಿತಾ ಇತ್ತು. ಸೊ ಅದಕ್ಕೆ ನ್ಯಾಯಾಲಯ ಕೂಡ ಒಂದು ಮಿತಿಯನ್ನು ಕೊಟ್ಟಿದೆ. 45 ದಿನಗಳಲ್ಲಿ ನೀವು ಚಾರ್ಜ್ ಮಾಡಬೇಕು. ತದನಂತರ ಸಾಕ್ಷ್ಯ ವಿಚಾರಣೆ ನಡೀತದೆ ನ್ಯಾಯಾಲಯಗಳಲ್ಲಿ. ನಂತರ ವಿಚಾರಣೆ ಮುಗಿದ 45 ದಿನಗಳ ಒಳಗೆ ಅವರು ಶಿಕ್ಷೆಯನ್ನು ಪ್ರಕಟಿಸಬೇಕು. ಕೇಸನ್ನು ಬಿಡುಗಡೆಗೊಳಿಸೋದು ಅಥವಾ ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡುವಂಥದ್ದನ್ನ 45 ದಿನಗಳ ಒಳಗೆ ಅವರು ತೀರ್ಮಾನವನ್ನು ತಗೊಳ್ಬೇಕಾಗ್ತದೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ನಮ್ಗೆ ಏನು ಕಷ್ಟ ಅನಿಸ್ತಿದೆ ಅಂದ್ರೆ, ಹೈಕೋರ್ಟ್ಗಳಲ್ಲಿ ಕೆಲವು ಪ್ರಕರಣಗಳಲ್ಲಿ ತಡೆಯಾಜ್ಞೆಯನ್ನು ನೀಡ್ತಾರೆ ಕೆಲವು ಪ್ರಕರಣಗಳಿಗೆ. ಸೊ ಅದು ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಂತ ಕೊಡ್ತಾರೆ. ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗು ಕೆಲವು ವರ್ಷಗಳೇ ಬರೋದಿಲ್ಲ. ಸುಮಾರು ಪ್ರಕರಣಗಳು ನಮ್ಮಲ್ಲಿ ತನಿಖಾ ಹಂತದಲ್ಲಿದೆ, 4 ವರ್ಷ 5 ವರ್ಷ. ಸೊ ಆ ಥರದ ಪ್ರಕರಣಗಳು ಕೂಡ ನಮ್ಮಲ್ಲಿದೆ. ಸೊ ಅಂತ ದೀರ್ಘಾವಧಿಯ ನ್ಯಾಯಕ್ಕಾಗಿ ಕಾಯುವ ಅವಧಿಯನ್ನ ಈ ಹೊಸ ಕಾನೂನುಗಳು ನಿಮಗೆ ಕಡಿಮೆ ಮಾಡ್ತವೆ ಅನ್ನುವಂಥ ಒಂದು ಆಶಾಭಾವನೆಯನ್ನ ಮೂಡಿಸಿದೆ. ಜೊತೆಗೆ ಮೊದಲು ನಾವು ಪೊಲೀಸರು ಏನ್ ಮಾಡ್ತಿದ್ವಿ, ನಮಗೆ ಬರೋದಿಲ್ಲ ರೀ, ಇದು ಮಂಗಳೂರು ಸಿಟಿಗೆ ಬರ್ತದೆ, ಶಿವಮೊಗ್ಗಕ್ಕೆ ಬರ್ತದೆ, ನಾವಿಲ್ಲಿ ಕೇಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೃತ್ಯ ಹೊರಗಡೆ ನಡೆದಿದ್ರೆ ಸಬೂಬನ್ನ ಹೇಳಿ ಕಳಿಸ್ತಾ ಇದ್ವಿ. ಈ ಹೊಸ ಕಾನೂನುಗಳಲ್ಲಿ ಶೂನ್ಯ FIR ಅಂತ ಹೇಳಿ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರ ಪ್ರಕಾರ ಅದು ದೆಹಲಿಯಲ್ಲಿ ನಡೆದಿದ್ರು ಕೂಡ ಉಡುಪಿ ನಗರದಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಕೇಸನ್ನು ದಾಖಲು ಮಾಡಬೇಕು. ದಾಖಲು ಮಾಡಿದ ನಂತರ ದೆಹಲಿಗೆ ವರ್ಗಾವಣೆಯನ್ನು, ಮುಂದಿನ ತನಿಖೆಗೆ ವರ್ಗಾವಣೆಯನ್ನು ಕೊಡಬೇಕಾಗ್ತದೆ. ಸೊ ಇದು ಈ ಹೊಸ ಕಾನೂನಲ್ಲಿ ಬಂದಿರುವಂಥದ್ದು. ಮತ್ತೆ ಇನ್ನೊಂದು ಏನಂತಂದ್ರೆ, ಆನ್ಲೈನ್ ಮೂಲಕ ಕೂಡ ದೂರು ದಾಖಲಿಸಬಹುದು. ಈಗ ಮೊದಲು ಆನ್ಲೈನಲ್ಲಿ ದೂರು ದಾಖಲಿಸಿದ್ರೆ ಅದಕ್ಕೆ ನಾವು ಅಷ್ಟೇ ಪ್ರಾಶಸ್ತ್ಯವನ್ನು ಕೊಡ್ತಿರ್ಲಿಲ್ಲ. ಇತ್ತೀಚೆಗೆ ಹೊಸ ಕಾಯ್ದೆಯಲ್ಲಿ ಆನ್ಲೈನ್ ಮೂಲಕ ದೂರು ದಾಖಲಿಸಿದ್ರು ಕೂಡ ಅವ್ರಿಗೊಂದು ನೋಟಿಸ್ ಅನ್ನು ಕೊಡಬೇಕಾಗ್ತದೆ. ಅವರು 3 ದಿನಗಳಲ್ಲಿ ಅವರಲ್ಲಿ ಇರುವಂತ ಆರೋಪಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ಸಾಕ್ಷ್ಯಗಳಿದ್ದರೆ ಅದನ್ನು ತಂದು ಹಾಜರುಪಡಿಸಿದ್ರೆ ನಾವು ಅದನ್ನ ಪ್ರಥಮ ವರ್ತಮಾನ ವರದಿಯಾಗಿ ಅದನ್ನ ಬದಲಾವಣೆಯನ್ನ ಮಾಡ್ಕೊಳ್ತೇವೆ. ಆಮೇಲೆ ಇನ್ನೊಂದು ನಮಗೆ ಬಹಳ ಕಷ್ಟದ ಕೆಲಸ ಅಂತಂದ್ರೆ ಸಮನ್ಸ್ ವಾರೆಂಟ್ ಅನ್ನ ಖುದ್ದಾಗೆ ಜಾರಿ ಮಾಡಬೇಕಿತ್ತು. ಅವರಿಗೆ ಜಾರಿ ಮಾಡಬೇಕು, ಅಥವಾ ಅವರ ರಕ್ತ ಸಂಬಂಧಿಗಳಿಗೆ ಜಾರಿ ಮಾಡಬೇಕು, ಅಥವಾ ಅವರ ಮನೆಯ ಗೋಡೆ ಮೇಲೆ ಅಂಟಿಸಬೇಕು ಅನ್ನೋದನ್ನ ನೀವು ನ್ಯೂಸ್ ಪೇಪರ್ಗಳೆಲ್ಲ ಇದರಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿರ್ತೀರಿ. ಅವರ ಮನೆಯ ಮೇಲೆ ನೋಟಿಸ್ ಅನ್ನು ಅಂಟಿಸುವಂಥದ್ದು. ಈಗ SMS ಅಲ್ಲಿ ಕೂಡ, ವಾಟ್ಸಪ್ ಅಲ್ಲಿ ಕೂಡ ಅವರಿಗೆ ಸರ್ವ್ ಮಾಡಬಹುದು. ಸೊ ಅದೊಂದು ಹೊಸ ಬೆಳವಣಿಗೆ ಆಗಿದೆ. ಸರ್, ನಮಗೆ ಪೊಲೀಸರಿಗೆ ಮುಖ್ಯವಾಗಿ 60 ಮತ್ತು 90 ದಿನಗಳ ಒಳಗೆ ದೋಷಾರೋಪಣಾ ಪಟ್ಟಿಯನ್ನು ಯಾವುದೇ ಪ್ರಕರಣಗಳಲ್ಲಿ ಸಲ್ಲಿಸಬೇಕು ಅಂತಿದೆ. ಸಲ್ಲಿಸ್ಲಿಕ್ಕೆ ಸಾಧ್ಯ ಆಗದೇ ಇರೋ ಪ್ರಕರಣಗಳಲ್ಲಿ ನ್ಯಾಯಾಲಯದ ಅನುಮತಿಯನ್ನು ಪಡ್ಕೋಬೇಕಾಗ್ತದೆ. ಮೊದಲು ನಮ್ಮ ಮೇಲಾಧಿಕಾರಿಗಳ ಅನುಮತಿಯನ್ನು ಪಡ್ಕೊಂಡು ಮಾಡ್ತಿದ್ರು. ಅದು ಕೆಲವು ಕಡೆ ನಡೀತಿತ್ತು, ಕೆಲವು ಕಡೆ ನಡೀತಾ ಇರಲಿಲ್ಲ. ಆದ್ರೆ ಈಗ ನ್ಯಾಯಾಲಯದ ಅನುಮತಿಯನ್ನೇ ಪಡ್ಕೋಬೇಕು. ಮತ್ತೆ ಯಾಕೆ ನಾವು ತನಿಖೆಯನ್ನು ಮುಂದುವರಿಸ್ತಾ ಇದೀವಿ ಅಂತ ಹೇಳಲಿಕ್ಕೆ ಅನುಮತಿ ಪಡ್ಕೊಂಡು ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಬೇಕಾಗ್ತದೆ. ಜೊತೆಗೆ ವಿಕ್ಟಿಮ್ಸ್ಗೆ, ಯಾರು ದೂರುದಾರರು ಇರ್ತಿದ್ರು, ಯಾರು ಸಂತ್ರಸ್ತರು ಇರ್ತಿದ್ರು, ಸೊ ಅವರಿಗೆ ನಮ್ಮ ತನಿಖಾ ಹಂತ ಯಾವ ಹಂತದಲ್ಲಿದೆ ಅನ್ನೋದು ಅವ್ರಿಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅವರು ಪೊಲೀಸ್ ಸ್ಟೇಷನ್ಗೆ ಬಂದು ತಿಳ್ಕೊಬೇಕಿತ್ತು. ನಮ್ಮ ಪ್ರಕರಣ ಕೊಟ್ಟಿದ್ವಿ, ಏನಾಯ್ತು ಸರ್ ಅಂತ ಕೇಳಬೇಕಿತ್ತು. ಈಗ ಹೊಸ ಕಾಯ್ದೆಗಳಲ್ಲಿ ಅವ್ರಿಗೆ ಕೂಡ ಮಾಹಿತಿ ಹೋಗ್ತದೆ. ಸೊ ಆ ಥರದ ಒಂದು ಆನ್ಲೈನ್ ಫೆಸಿಲಿಟೀಸ್ ಕೂಡ ಮಾಡಿದ್ದಾರೆ ಇದರಲ್ಲಿ. ಮತ್ತೆ ದೋಷಾರೋಪಣಾ ಪಟ್ಟಿಯನ್ನ ಈಗೆಲ್ಲ ನಾವೆಲ್ಲ ಹಾರ್ಡ್ ಕಾಪಿ ಕೊಡ್ತಿದ್ವಿ. 1000 ಪುಟಗಳ 2000 ಪುಟಗಳ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲಾಗಿದೆ ಅಂತ ಹೇಳಿ ಎಲ್ಲ TV ಮಾಧ್ಯಮಗಳಲ್ಲಿ ನೋಡ್ತಾ ಇದ್ರಿ. ಈಗ ಅದನ್ನ ಸಾಫ್ಟ್ ಕಾಪಿಯಲ್ಲಿ ನಾವು ದೋಷಾರೋಪಣಾ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ಒಂದು ಅವಕಾಶ ಕೂಡ ಇದೆ. ಈ ಹಿಂದೆ
ನಮಗೆ ಯಾವುದೇ ಸಾಕ್ಷ್ಯಾಧಾರಗಳು ಭೌತಿಕ ಸಾಕ್ಷ್ಯಗಳನ್ನು ಮಾತ್ರ ಸಂಗ್ರಹಿಸ್ತಿದ್ವಿ. ಈಗೇನು ಆನ್ಲೈನಲ್ಲಿ ಬರುವಂಥ ಮೊಬೈಲಲ್ಲಿ ಬರುವಂಥ ಮೆಸೇಜಸ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಮೆಸೇಜಸ್ ಇರ್ಬೋದು. ಸೊ ಇಂಥವುಗಳನ್ನು ಸಾಕ್ಷಿಯಾಗಿ ಪರಿಗಣಿಸಲಿಕ್ಕೆ 65B ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿ ಮಾಡಿದ್ರು. ಈಗ ನಮ್ಮ ಮೊಬೈಲಲ್ಲಿ ಕೂಡ ಯಾವುದೇ ಸಾಕ್ಷ್ಯಗಳಿದ್ರೆ ಅದನ್ನು ಕೂಡ ಸಾಕ್ಷ್ಯವಾಗಿ ಪರಿಗಣಿಸಲಿಕ್ಕೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಇದು ಇತ್ತೀಚಿನ ಹೊಸ ಅಧಿನಿಯಮಗಳಲ್ಲಿ ಬಂದಿರುವಂತದ್ದು. ನಮ್ಮ ಜೋಶಿ ಸರ್ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಅದರ ಬಗ್ಗೆ ನಾನು ಎರಡು ಮಾತು ಮಾತಾಡ್ಬೇಕಾಗ್ತದೆ. ಈಗ ಏನಾಗಿದೆ, ನಮ್ಮಲ್ಲಿ ದೃಶ್ಯ ಮಾಧ್ಯಮಗಳು ಅಥವಾ ಪತ್ರಿಕೆಗಳು ಜನರ ಭಾವನೆಗಳು ಯಾವ ತರ ಇದೆ ಅಥವಾ ಜನರ ಮನಸ್ಸು ಯಾವ ಕಡೆ ಇದೆ, ಸೊ ಅದರ ಕಡೆ ನಾವು ಹೆಚ್ಚು ಗಮನ ಕೊಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಜೋಶಿ ಸರ್ ಅವ್ರು ಮಾತಾಡಿದ್ರು. ಹೌದು, ನಿಜ. ಆದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕೂಡ ಮುಖ್ಯ ಆಗ್ತದೆ. ಕೆಲವು ಟೈಮಲ್ಲಿ ಈಗ ನೀವು ನೋಡಿರ್ಬೋದು, ಈ ಟಿವಿ ಶೋಗಳಲ್ಲಿ ಅಲ್ಲಿ ಇಲ್ಲಿ ಯಾವ್ದಾದ್ರು ಇದರಲ್ಲಿ ಕೀರ್ತಿ ಅಂತವ್ರು ಅಥವಾ ಒಳ್ಳೆ ಹುಡುಗ ಪ್ರಥಮ್ ಅಂತವ್ರು, ಇವ್ರಿಗೆ ಪ್ರಶಸ್ತಿಗಳು ಸಿಗ್ತದೆ. ಅಲ್ಲಿರೋ ಸಜ್ಜನರಿಗೆ, ಅಲ್ಲಿರೋ ಒಳ್ಳೆ ಗುಣಗಳಿರೋವರಿಗೆ ಅಷ್ಟು ಗಣನೆಗೆ ತಗೊಳ್ಳೋದಿಲ್ಲ. ಸೊ ಅದು ನಮ್ಮ ಸಮಾಜದ ಭಾವನೆಗಳು ಬದಲಾವಣೆ ಆಗ್ತಾ ಇದೆಯಾ ಅಂತ. ಮೊನ್ನೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೆ, ಏನ್ರಿ ದರ್ಶನ್ ಮರ್ಡರ್ ಮಾಡಿದ್ದೆ ದೊಡ್ಡಕ್ಕೆ ಅಫೆನ್ಸ್ ಅಲ್ಲ ಬಿಡ್ರಿ, ಅವರಿಗೆ ಕೆಟ್ಟ ಸಂದೇಶಗಳನ್ನು ಕಳಿಸಿದ್ದಕ್ಕೆ ಅವ್ರು ಮಾಡಿದ್ದಾರೆ, ಅವರು ಕಳಿಸಬಾರ್ದಾಗಿತ್ತು, ಕಳಿಸಿದ್ದಕ್ಕೆ ಮರ್ಡರ್ ಮಾಡಿಬಿಟ್ರು, ಅದಕ್ಕೆ ನೀವು ಮೀಡಿಯಾದವ್ರು ಇಷ್ಟೆಲ್ಲ ಪ್ರಚಾರ ಕೊಡ್ತಾ ಇದ್ದೀರಾ, ಹಾಗೆ ಹೀಗೆ ಅಂತೇಳಿ ಮಾತಾಡ್ತಾರೆ. ಅಂದ್ರೆ ಜನರ ಟ್ರೆಂಡ್ ಆ ಕಡೆಗೆ ಬದಲಾವಣೆ ಆಗ್ತಾ ಇದೆಯಾ, ಜನರ ಟ್ರೆಂಡ್ ನೆಗೆಟಿವ್ ಕಡೆ ಹೋಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ನಾವು ಅದ್ರ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಾಗಿದೆ. ಅಂದ್ರೆ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಈ ಮೂರು ಅಂಗಗಳು ಆಡಳಿತ ವ್ಯವಸ್ಥೆಯನ್ನು ನಡೆಸಲಿಕ್ಕೆ ಇರುವಂತ ಸರ್ಕಾರಿ ಸಂಸ್ಥೆಗಳಾದ್ರೆ ಅದರಲ್ಲಿರುವಂತ ಲೋಪಗಳನ್ನ ಅವರು ಮಾಡಬೇಕಾದ ಕರ್ತವ್ಯಗಳನ್ನ ನೆನಪಿಸ್ಲಿಕ್ಕೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುವಂತ ಒಂದು ಮಾಧ್ಯಮ ಅಂದ್ರೆ ಅದು ಸೋಷಿಯಲ್ ಮೀಡಿಯಾ ಅಥವಾ ದೃಶ್ಯ ಮಾಧ್ಯಮ ಅಥವಾ ಪತ್ರಿಕೆಗಳು ಈ ಮೂರೂ ಅಂಗಗಳು ಯಾವುದನ್ನಾದ್ರೂ ಮಾಡಲಿಕ್ಕೆ ವಿಫಲರಾದ್ರೆ ಅಥವಾ ಅವ್ರು ಮಾಡಬೇಕಾದ ಕೆಲಸಗಳನ್ನು ಮಾಡ್ತಿಲ್ಲ ಅನ್ನೋದಾದ್ರೆ ಅವರು ಜನರಿಗೆ ತಿಳುವಳಿಕೆ ನೀಡುವಂತ ಕೆಲಸವನ್ನು ಮಾಡುವಂಥದ್ದು ಪತ್ರಿಕಾ ರಂಗ, ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡು ಕೆಲಸ ಮಾಡುವಂಥದ್ದು. ಈ ಅಂಗಗಳು ಸರ್ಕಾರಿ ಸವಲತ್ತುಗಳನ್ನು ತಗೊಂಡು ಕೆಲಸ ಮಾಡ್ತಾ ಇದ್ರೆ ಪತ್ರಿಕಾ ರಂಗ ಸರ್ಕಾರಿಯ ಸವಲತ್ತುಗಳನ್ನ ಬೇಡಿಕೆ ಇಡದೆ ಸಾಮಾಜಿಕ ಜವಾಬ್ದಾರಿಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾರೆ. ಈಗ ನೀವು ಬಹಳಷ್ಟು ನೋಡಿರ್ತೀರಿ, ಹಿಂದೆ ವಿಕಿಲೀಕ್ಸ್ ಅಂತ ಪತ್ರಿಕಾ ಹಗರಣ ಇರ್ಬೋದು ಅಥವಾ ಬೇರೆ ಬೇರೆ ಹಗರಣ, ಮೀಡಿಯಾಗಳೇ ಹೆಚ್ಚು ಹಗರಣಗಳನ್ನ ಹೊರಗಡೆ ತರುವಂತ ಕೆಲಸ ಮಾಡ್ತದೆ. ಸರ್ಕಾರ ಇರ್ಬೋದು ಅಥವಾ ಯಾವುದೇ ದೊಡ್ಡ ಸಂಸ್ಥೆಗಳು ಮಾಡುವಂತ ಅವ್ಯವಹಾರಗಳನ್ನು ತರುವಂತ ಕೆಲಸ ಮಾಡ್ತದೆ. ಈಗ ತನಿಖೆಯಲ್ಲಿ ಮಾಧ್ಯಮಗಳ ಪಾತ್ರ ತಗೊಳ್ಳೋದಾದ್ರೆ ಬಾಲಕರ ಬಗ್ಗೆ ಬರುವಂತ ಪ್ರಕರಣಗಳಲ್ಲಿ ಅಪ್ರಾಪ್ತರು ಮತ್ತೆ ಬಾಲಕರು ಎರಡು ವ್ಯತ್ಯಾಸಗಳಿದೆ. ಅಪ್ರಾಪ್ತರು ಅಂದ್ರೆ 18 years ಬಿಲೋ, ಬಾಲಕರು ಅಂದ್ರೆ 14 years ಬಿಲೋ. ಸೊ ಅವರ ಯಾವುದೇ ವಿವರಗಳನ್ನ ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಬಾರದು. ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ಪೊಲೀಸರು ಕೂಡ ನಾನು ಆ ಕೇಸ್ ಪತ್ತೆ ಮಾಡಿದೆ, ನಾನು ಈ ಕೇಸ್ ಪತ್ತೆ ಮಾಡಿದೆ ಅಂತ ಹೇಳಿ ಆರೋಪಿಗಳ ಜೊತೆ ಮತ್ತೆ ಆ ವಶಪಡಿಸಿಕೊಂಡ ಮಾಲುಗಳ ಜೊತೆ ಫೋಟೋ ಬರ್ತಿತ್ತು. ಇತ್ತೀಚೆಗೆ ಗಮನಿಸಿರ್ಬೋದು ನೀವು, ಆರೋಪಿ ಅದರಲ್ಲಿ ಇಲ್ಲ. ಈಗ ವಶಪಡಿಸಿಕೊಂಡ ಮಾಲು ಮತ್ತೆ ಪೊಲೀಸ್ ಅಧಿಕಾರಿಗಳು ಯಾರು ಆ ಪ್ರಕರಣದಲ್ಲಿ ಭಾಗವಹಿಸಿದ್ರು ಅಂತವರ ಫೋಟೋ ಮಾತ್ರ ಇರ್ತದೆ. ಸೊ ಅಂದ್ರೆ ಒಬ್ಬ ಆರೋಪಿ ಆಗಿದ್ರು ಕೂಡ ಆತನ ಸಮಾಜಕ್ಕೆ ಆತನ ಫೋಟೋ ಬಂದು, ಸೊ ಆತನ ಚಾರಿತ್ರ್ಯ ವಧೆ ಮಾಡೋದು ಬೇಡ ಅನ್ನೋ ಒಂದು ದೃಷ್ಟಿಯಿಂದ ಆತ ಆಕಸ್ಮಿಕವಾಗಿ ಪ್ರಕರಣದಲ್ಲಿ ಆಗಿರ್ಬೋದು ಅಥವಾ ಪ್ರಕರಣದಲ್ಲಿ ಭಾಗಿಯಾಗದೇನೂ ಕೂಡ ಒಂದೊಂದು ಟೈಮಲ್ಲಿ ಆತನ ದಸ್ತಗಿರಿ ಜರುಗಿರೋ ಸಾಧ್ಯತೆಗಳಿರ್ತದೆ. ಸೊ ಅದಕ್ಕೋಸ್ಕರ ಆರೋಪಿಯ ಫೋಟೋಗಳನ್ನ ಪಬ್ಲಿಷ್ ಮಾಡಬೇಡಿ ಅಂತ ನಿಯಮಗಳಿರೋದ್ರಿಂದ ಇತ್ತೀಚೆಗೆ, ಮೊದಲೆಲ್ಲ ನಾವು ಬಹಳ ಹೀರೋಗಳ ತರ ಫೋಟೋ ತೆಗೆಸ್ಕೊಳ್ತಿದ್ವಿ, ಈಗ ಅದು ಕಡಿಮೆ ಆಗಿದೆ. ಸೊ ಅದೇ ರೀತಿ ಬಾಲಕರ ವಿಷಯಕ್ಕೆ ಬಂದಾಗ
ಅವರ ಯಾವುದೇ ವಿವರಗಳನ್ನ ಅವರ ಹೆಸರು ಬದಲಿಸುವ ಮೂಲಕ, ಅವರ ಪರ್ಮನೆಂಟ್ ಅಡ್ರೆಸ್ ಅಥವಾ ಪೋಸ್ಟಲ್ ಅಡ್ರೆಸ್ ಅನ್ನು ಬದಲಿಸುವ ಮೂಲಕ, ಅಥವಾ ಇನ್ನೊಂದು ಯಾವುದೋ ಒಂದು ಹೆಸರನ್ನು ಕೊಡುವ ಮೂಲಕ ಆ ಪ್ರಕರಣಗಳ ವರದಿಗಳನ್ನ ಮಾಡಬೇಕಾಗ್ತದೆ. ಈಗ ಕೆಲವು ಪ್ರಕರಣಗಳು ತಗೋಬಹುದು, ಅದು ಬಾಲಕರಿಗೆ ಸಂಬಂಧಪಟ್ಟದಾಯ್ತು. ವಯಸ್ಕರಿಗೆ ಸಂಬಂಧಪಟ್ಟಂತೆ ಕೂಡ ಈಗ ದರ್ಶನ್ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿ ದಸ್ತಗಿರಿ ಆಗಿದ್ರೆ ಡಿವಿಷನ್ ಕಸ್ಟಡಿ ಇದ್ದಾರೆ. ನೀವು ಯೂಟ್ಯೂಬ್ ಅಲ್ಲಿ ಹೋದ್ರೆ ನೀವು ಏನಾದ್ರೂ ಓಪನ್ ಮಾಡಿ 10ರಲ್ಲಿ 9 ದರ್ಶನ್ ಬಗ್ಗೆನೇ ಬರ್ತದೆ. ಇನ್ನೊಂದು ಮಾತ್ರ ಬೇರೆ ಬೇರೆ ಬರಬಹುದು. ಸೊ ಒಂದು ಪ್ರಕರಣ ಮಾಡಿರೋದು ಉಂಟು, ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ ಉಂಟು, ಮುಂದೆ ಏನಾಗಬೇಕೋ ಆಗ್ತದೆ. ಆದರೆ ಅವರ ಚರಿತ್ರೆ ಅಥವಾ ಚಾರಿತ್ರ್ಯ ಯಾವತ್ತೂ ಕೂಡ ಕಳ್ಕೋಬಾರದು. ಪನಿಷ್ಮೆಂಟ್ ಆದ್ಮೇಲೆ ಅವರು ಅಪರಾಧಿ ಆಗ್ತಾರೆ, ಅಪರಾಧ ಸಂಬಂಧಪಟ್ಟಂತೆ ಅವರು ಶಿಕ್ಷೆಯನ್ನು ಅನುಭವಿಸ್ತಾರೆ. ಶಿಕ್ಷೆ ಅನುಭವಿಸಿದ ನಂತರ ಸಮಾಜಕ್ಕೆ ಬರ್ಬೋದು, ಬಂದ ಮೇಲೆ ಬೇರೆ ರೀತಿಯ ಅವಕಾಶಗಳು ಸಿಗ್ಬೋದು. ಎಷ್ಟೋ ಜನ ಶಿಕ್ಷೆಯನ್ನು ಅನುಭವಿಸಿದವರು ಕೂಡ ಹೊರಗಡೆ ಬಂದ್ಮೇಲೆ ತುಂಬಾ ಒಳ್ಳೆಯವರಾಗಿ ಕೂಡ ಮಾರ್ಪಟ್ಟು ಆಗಿದ್ದಾರೆ. ಸೊ ಇತ್ತೀಚೆಗೆ ಭೌತಿಕವಾಗಿ ಒಬ್ಬ ವ್ಯಕ್ತಿಯ ಹರಣ ಮಾಡೋದಕ್ಕಿಂತ ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳು ಅವರ ಚಾರಿತ್ರ್ಯವನ್ನ ಹರಣ ಮಾಡ್ತಾ ಇದೆ. ಅದರಲ್ಲೂ ನೀವು ನೋಡಿರ್ಬೋದು, ಅದರಲ್ಲೂ ಉಡುಪಿ ಜಿಲ್ಲೆಯಲ್ಲಂತೂ ಕೌಂಟರ್ ಇದೆ. ಆ ಕಡೆ ಒಂದು ಗುಂಪು, ಈ ಕಡೆ ಒಂದು ಗುಂಪು ಇದೆ. ಇವರು ಅವರ ವಿಷಯಗಳನ್ನ, ಇವ್ರ ವಿಷಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ ಇರ್ತಾರೆ. ಸೊ ಆಕ್ಚುಲಿ ಅದು ತಪ್ಪು. ಅದರ ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡು ಮೀಡಿಯಾ ಕೆಲಸ ಮಾಡಿದರೆ ಈ ಸಮಾಜದ ಅಭಿವೃದ್ಧಿಗೆ ಬಹಳ ಪೂರಕವಾಗಿ ಕೆಲಸ ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾವ ವಿವರಗಳನ್ನ ನಾವು ಬಹಿರಂಗಪಡಿಸಬೇಕು, ಯಾವ ವಿವರಗಳನ್ನ ಪಡಿಸಬಾರ್ದು. ಫಾರ್ ಎಕ್ಸಾಂಪಲ್, ಮೊನ್ನೆ ನೇಜಾರಿನಲ್ಲಿ ನಡೆದಂತ ಒಂದು ಕೊಲೆ ಪ್ರಕರಣ, 4 ಜನರ ಕೊಲೆ ಪ್ರಕರಣದಲ್ಲಿ ಆತನನ್ನ ಬೆಳಗಾವಿಯಲ್ಲಿ ಇಟ್ಕೊಳ್ತಾರೆ, ಸಂಶಯದ ವ್ಯಕ್ತಿಯನ್ನ. ಸೊ ಇಮಿಡಿಯೇಟ್ ಆಗಿ ಮೀಡಿಯಾದಲ್ಲಿ ಬರ್ತದೆ, ಆರೋಪಿಯ ದಸ್ತಗಿರಿ ಅಂತ ಬರ್ತದೆ. ನಾವು ಸಂಶಯಿತ ವ್ಯಕ್ತಿಯನ್ನ ವಶಕ್ಕೆ ಪಡ್ಕೊಂಡಿರ್ತೀವಿ, ಆದರೆ ಮೀಡಿಯಾದಲ್ಲಿ ಬರುವಂಥದ್ದು ಆರೋಪಿಯ ದಸ್ತಗಿರಿ ಅಂತ ಬರ್ತದೆ. ಸೊ ಆರೋಪಿಯ ದಸ್ತಗಿರಿ ಅಂತ ಮೀಡಿಯಾದಲ್ಲಿ ಬಂದ ಮೇಲೆ ನಮ್ಮ ಅಧಿಕಾರಿಗಳಾಗ್ಲಿ ಅಥವಾ ನ್ಯಾಯಾಂಗ ವ್ಯವಸ್ಥೆ ಅಧಿಕಾರಿಗಳಾಗಲಿ ಕೂಡ ಯಾರು ಕೂಡ ಅದನ್ನು ಹೊರತುಪಡಿಸಿ ಏನು ಮಾಡ್ಲಿಕ್ಕಾಗಲ್ಲ. ಈಗ ಆತನನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಹೆಚ್ಚು ಕಡಿಮೆ ಒಂದು 8ರಿಂದ 10 ಗಂಟೆ ಸಮಯ ಹಿಡಿತದೆ. ಜೊತೆಗೆ ಅದೊಂದು ಬಹಳ ಸೂಕ್ಷ್ಮವಾದ ಪ್ರಕರಣ. ಈಗೆಲ್ಲ ನೋಡಿದಿರಿ ಮಿತ್ರರು, ಅವತ್ತು ನೇಜಾರಿಗೆ ಕೃತ್ಯ ನಡೆದ ಸ್ಥಳಕ್ಕೆ ನಾವು ಆರೋಪಿಯನ್ನು ಕರೆತಂದಾಗ ಅಲ್ಲಿನ ಸ್ಥಳೀಯರು ಎಷ್ಟು ಬೇಗ ಅಸೆಂಬಲ್ ಆದರು, ಎಷ್ಟು ಬೇಗ ಘೋಷಣೆಗಳನ್ನು ಕೂಗಿದರು, ಎಷ್ಟು ಬೇಗ ನಮ್ಮ ವಾಹನವನ್ನು ಕೂಡ ಅಡ್ಡಕಟ್ಟಿ ಆರೋಪಿಯನ್ನು ವಶಕ್ಕೆ ಪಡೆಯಕ್ಕೆ ಪ್ರಯತ್ನ ಪಟ್ಟರು ಅನ್ನೋದು ಕೂಡ ನೀವು ಗಮನಿಸಿದ್ದೀರಿ. ಸೊ ಅಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಆ ಕ್ಷಣಕ್ಕೆ ತೀರ್ಮಾನ ತಗೊಳ್ಳದೇ ಇದ್ದರೆ ಅದು ಬೇರೆ ರೀತಿಯ ಪರಿಣಾಮಗಳಿಗೆ ಎಡೆ ಕೊಡ್ತದೆ. ಆ ದಿನ ಆ ಕ್ಷಣಕ್ಕೆ ನಾವು ಸಣ್ಣ ಲಘು ಲಾಠಿ ಪ್ರಹಾರ ಮಾಡಿ ಚದುರಿಸದೇ ಇದ್ದಿದ್ದರೆ ಆರೋಪಿಯನ್ನೇ ಅವರು ಅಪಹರಿಸುವ ಸಾಧ್ಯತೆ ಇತ್ತು. ಸೂಕ್ಷ್ಮ ಸಂದರ್ಭಗಳಲ್ಲಿ ಪೊಲೀಸರು ಕೆಲಸ ಮಾಡಬೇಕಾದ್ರೆ ಆ ಕ್ಷಣಕ್ಕಷ್ಟೇ ನಿರ್ಧಾರವನ್ನು ತಗೋಬೇಕಾಗ್ತದೆ, ಇಲ್ಲಿ ಹೋದ್ರೆ ಕಷ್ಟ ಆಗ್ತದೆ. ಅವಾಗ ನಮ್ಮ ಮೇಲಾಧಿಕಾರಿಗಳು ಕೇಳ್ತಾರೆ, ನಿಮಗೆ ಅದರ ಅರಿವಿರಲಿಲ್ವಾ, ಅಲ್ಲಿ ಆ ಸ್ಥಳದ ಅರಿವಿರಲಿಲ್ವಾ, ಅಲ್ಲಿ ಅದರ ಘಟನೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಲಿಲ್ವಾ, ತಿಳ್ಕೊಳ್ಳುವ ಅವಶ್ಯಕತೆ ನಿಮ್ಗೆ ಇರಲಿಲ್ವಾ? ಸೊ ಈ ಥರದ ಪ್ರಶ್ನೆಗಳೆಲ್ಲ ಬರುತ್ತೆ. ಒಂದ್ಸರಿ ಆಗಿ ಹೋದ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಅದಕ್ಕೆ ಮುಂಚೆನೆ ಏನು ಕ್ರಮ ತಗೊಳ್ತೀವಿ ಅನ್ನೋದೇ ಆಕ್ಚುಲಿ ಇಂಪಾರ್ಟೆಂಟ್ ಆಗಿರ್ತದೆ ತನಿಖೆಗಳಲ್ಲಿ. ಈಗಂತೂ ತನಿಖೆ ವಿಷಯಕ್ಕೆ ಬಂದರೆ ಹೊಸ ಕಾಯ್ದೆಗಳ ಪ್ರಕಾರ ಪ್ರತಿಯೊಂದನ್ನು ಕೂಡ ವಿಡಿಯೋ ಆಡಿಯೋ ರೆಕಾರ್ಡ್ ಮಾಡಬೇಕಾಗ್ತದೆ. ಪೊಲೀಸರಿಗೆ ಬಹಳ ಜವಾಬ್ದಾರಿಯಾದ ಕೆಲಸ. ಇದುವರೆಗೂ ನಾವು ಮಾಡ್ತಾ ಇದ್ದ ಕೆಲಸಕ್ಕಿಂತ 161 ಸ್ಟೇಟ್ಮೆಂಟ್ ಅಂತ ಮಾಡ್ತಿದ್ವಿ. ನಮಗೆ ಬಹಳ ಇಂಪಾರ್ಟೆಂಟ್ ಆದ
ಸೆಕ್ಷನ್ ಆಗಿತ್ತು, ಅದು 161, ಅಂದರೆ ಸಾಕ್ಷಿದಾರರ ಹೇಳಿಕೆಗಳು. ಆ ಸಾಕ್ಷಿದಾರ ಹೇಳಿಕೆಗಳನ್ನು ನಾವು ಪ್ರಕರಣದ ವಿವರ ಮತ್ತೆ ದೋಷಾರೋಪಣ ಪಟ್ಟಿ ಸಲ್ಲಿಸುವ ವಿಧಾನ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನು ವಿಚಾರಣೆ ಮಾಡಿ ಪಡ್ಕೊಳ್ತಿದ್ವಿ. ಈಗ ವಿಡಿಯೋ ಆಡಿಯೋ ಸಮೇತ ಪಡ್ಕೋಬೇಕು ಅನ್ನುವಂಥ ನಿಯಮ ಇದೆ. ಸೊ ಇದು ತನಿಖೆಗೆ ಬಹಳ ಒಂದು ಚಾಲೆಂಜಿಂಗ್ ಜಾಬ್. ಮೊದಲೇ ನಮಗೆ ಒಂದು ಕೃತ್ಯ ನಡೆದ ಬಗ್ಗೆ ಅದು ನೆಗೆಟಿವ್ ಪಾಸಿಟಿವ್ ಅಂತ ಗೊತ್ತಾಗ್ತಿತ್ತು. ಇದು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೋ ನಿಜವಾದ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅನ್ನೋದ್ರ ಬಗ್ಗೆ ನಾವು ಮೊದಲೇ ಒಂದು ಊಹೆಯನ್ನ ಮಾಡ್ಬೋದಿತ್ತು. ಕಮಿಷನರ್ ಇದ್ರು, ಒಬ್ಬರು IAS ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಅದು ಆತ್ಮಹತ್ಯೆ ಅಂತ ಕಂಡು ಬರ್ತದೆ ಅಂತ ಹೇಳ್ಬಿಟ್ರು. ಸೊ ಮೀಡಿಯಾದಲ್ಲಿ ಹೆಚ್ಚು ಟೀಕೆಗಳಿಗೆ ಒಳಪಡ್ತದೆ. ಎರಡು ಸರಿನೇ, ಕಮಿಷನರ್ ಹೇಳಿದ್ದು ಸರಿನೇ, ಮೀಡಿಯಾಗಳು ಕಾಮೆಂಟ್ ಮಾಡಿದ್ದು ಸರಿನೇ. ಆ ಕ್ಷಣಕ್ಕೆ ಜನರ ಭಾವನೆಗಳನ್ನು ಅರಿತು ನಾವು ಹೇಳಿಕೆಗಳನ್ನು ಕೊಡಬೇಕಾದ ಸಂದರ್ಭಗಳಲ್ಲಿ ಜನರ ಭಾವನೆಗಳಿಗೆ ವಿರುದ್ಧವಾದ ಹೇಳಿಕೆ ಕೊಟ್ಟರೆ ಈ ಥರದ ಒಂದು ಟೀಕೆಗಳಿಗೆ ಗುರಿಯಾಗಬೇಕಾದ ಅನಿವಾರ್ಯತೆ ಕಂಡು ಬರ್ತದೆ. ಮೀಡಿಯಾದವರು ಸಾಮಾಜಿಕ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಿದರೆ ಸಮಾಜದ ಉತ್ತಮ ನಡವಳಿಕೆಗೆ ಅಥವಾ ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತ ತಿಳ್ಕೊಂಡು ಈ ಕಳೆದ 2.5 ವರ್ಷಗಳಲ್ಲಿ ನಿಮ್ಮನ್ನು ಆಗಾಗ್ಗೆ ಭೇಟಿ ಮಾಡ್ತಿರ್ತೇನೆ, ಆಗಾಗ್ಗೆ ನಿಮ್ಮ ಜೊತೆ ಸಂವಾದ ಕೂಡ ಮಾತಾಡ್ತಿರ್ತೇನೆ. ಮತ್ತೆ ನಿಮ್ಮ ಕೆಲವು ಆಕ್ಷೇಪಣೆಗಳು ಅಥವಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಕೊಂಡು ಬಂದಿದ್ದೇನೆ. ಒಂದು ವ್ಯವಸ್ಥೆ ಕೆಲಸ ಮಾಡಬೇಕಾದ್ರೆ ಅದರಲ್ಲೂ ಈ ಉಡುಪಿ ಮತ್ತೆ ಮಂಗಳೂರು ಅಂತ ಜಿಲ್ಲೆಗಳಲ್ಲಿ ಪ್ರಜ್ಞಾವಂತ ನಾಗರಿಕರು ಇರೋದ್ರಿಂದ ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಾರೆ. ಅದು ಪೊಲೀಸರಿಗೆ ಕೆಲವು ಟೈಮಲ್ಲಿ ಇರಿಸ್ಬಿಟ್ಟು ಸಾಕ್ತದೆ, ಏನು ಈ ಥರದ ಪ್ರಶ್ನೆ ಮಾಡ್ತಾರೆ ಅಂತ. ಅದು ಒಂದು ಇದಾದರೆ, ಇನ್ನೊಂದು ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಆಜ್ಞೆ ಮುಗಿದೋಗ್ಬಿಡುತ್ತೆ, 10 ನಿಮಿಷಕ್ಕೆ ಮುಗಿದೋಗ್ತದೆ, ಅದು 1 ದಿನದಲ್ಲಿ ಮುಗಿದೋಗ್ತದೆ. ಅಂಥ ಪ್ರಕರಣಗಳನ್ನು ಕೂಡ ನ್ಯಾಯಾಲಯಕ್ಕೆ ತಗೊಂಡೋಗಿ ಹೆಚ್ಚು ದೀರ್ಘಾವಧಿಯ ಸಮಯದ ಒಂದು ಇದನ್ನು ಕೂಡ ಜನಕ್ಕೆ ಅದು ಕೂಡ ಒಂದು ಪ್ರಾಬ್ಲಮ್ ಏನಂದ್ರೆ, ಆ ಕ್ಷಣಕ್ಕೆ ಪರಿಹಾರ ಆದ ಸಣ್ಣ ಪುಟ್ಟ ಪ್ರಕರಣಗಳು ಪರಿಹಾರ ಆಗೋಗ್ತದೆ. ಅದನ್ನ ಮುಂದುವರಿಸೋದ್ರಿಂದ ಪ್ರಕರಣದ ಸಂಕೀರ್ಣತೆ ಹೆಚ್ಚಾಗ್ತದೆ. ಅಥವಾ ವೈಯಕ್ತಿಕ ಸಂಬಂಧಗಳ ವಿಷಯಕ್ಕೆ ಬಂದ್ರೆ ಅದಿನ್ನೂ ಹೆಚ್ಚು ನೆಗೆಟಿವ್ ಪರಿಣಾಮಗಳನ್ನು ಬೀರ್ತಾ ಇರ್ತದೆ. ಇಲ್ಲಿ ನಾನು ಸುಮ್ಮನೆ ಒಂದು ಕಮೆಂಟ್ ಮಾಡ್ತಾ ಇರ್ತೀನಿ. ಉಡುಪಿಯಲ್ಲಿ ಮನೆ ದೊಡ್ಡದು, ಸೈಟ್ ದೊಡ್ಡದು, ಮನಸ್ಸು ಮಾತ್ರ ಚಿಕ್ಕದು ಅಂತ. ಈಗ ಯಾವುದೇ ಮನೆಗಳು ನೋಡ್ಬೋದು, ಉಡುಪಿಯಲ್ಲಿ ದೊಡ್ಡ ದೊಡ್ಡ ಮನೆಗಳು ಇರ್ತದೆ, ದೊಡ್ಡ ಸೈಟ್ಗಳು ಇರ್ತದೆ. ಅಲ್ಲಿಗೆ ಹೋಗೋ ರಸ್ತೆ ಮಾತ್ರ ಬಹಳ ಚಿಕ್ಕದಿರ್ತದೆ. ಈ ಕೆಲವು ಮುಖ್ಯ ರಸ್ತೆಗಳನ್ನು ಹೊರತುಪಡಿಸಿದ್ರೆ ಅದು ಇಷ್ಟು ಗಣ್ಯರ ಮುಂದೆ ಮಾತಾಡಬೇಕು ಅಂತಂದ್ರೆ ನಾನು ಇನ್ನೂ ಹೆಚ್ಚು ವಿಷಯಗಳನ್ನ ಓದ್ಕೊಂಡು ಬರಬೇಕಿತ್ತು. ಈಗ ನಾನು ಓದಿದ ಕೆಲವು ವಿಷಯಗಳನ್ನ ನನ್ನ ಅನುಭವದಲ್ಲಿ ಬಂದಂತ ವಿಷಯಗಳನ್ನ ಮುಂದಿಟ್ಟಿದ್ದೀನಿ. ಏನಾದ್ರು ಪ್ರಶ್ನೆಗಳಿದ್ರು ಕೂಡ ಕೇಳಬಹುದು. ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಅಲೆವೂರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆತ್ಮೀಯರೇ, ಎಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 93ನೇ ವರ್ಷದ ಸಂಭ್ರಮದಲ್ಲಿದ್ದೇವೆ. DVG ಅವರಿಂದ ಪ್ರಾರಂಭಗೊಂಡು ಶ್ರೀಕಂಠದತ್ತ ಒಡೆಯರು ನಡೆಸಿಕೊಂಡು ಬಂದಂತ ಈ ಸಂಸ್ಥೆ ಇಂದು ಉಡುಪಿಯಲ್ಲಿ 25ರ ಸಂಭ್ರಮದಲ್ಲಿದೆ. ಈ ಸಂಭ್ರಮದ ಈ ಹೊತ್ತಿನಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನ ನಮ್ಮ ಮಂಗಳೂರಿನಲ್ಲಿ ಪ್ರಾರಂಭವಾದ ಕನ್ನಡ ಪತ್ರಿಕೆ ಸವಿನೆನಪಿಗಾಗಿ ನಡೆಸಿಕೊಂಡು ಬಂದು ಈಗ ಮುಂದುವರಿಸ್ತಾ ಇದ್ದೇನೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ 178 ಜನ ಸದಸ್ಯರನ್ನು ಹೊಂದಿರುವ ಈ ಸಂಸ್ಥೆ ಇಂದಿನ ಕಾರ್ಯಕ್ರಮದಲ್ಲಿ ನೋಡುವಾಗ ಬೆಳವಣಿಗೆ ಎಷ್ಟು ಜನ ಇದ್ದಾರೆ, ಬಹಳಷ್ಟು ಜನರಿಗೆ ತಿಳಿಸಿದ್ದೇವೆ ಬರ್ಬೇಕಂತ ಹೇಳಿ, ಆದ್ರೂ ಬರ್ಲಿಲ್ಲ. ಕೆಲವರು ಕೇವಲ ಐಡಿಗೋಸ್ಕರ ಸದಸ್ಯತ್ವ ಆದ ಹಾಗೆ ಇದೆ, ಅವರಿಗೆ ನಾವು ಸ್ಟ್ರಿಕ್ಟ್ ಆಗಿ ತಿಳಿಸಿದೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ಸಿಲ್ವರ್ ಜೂಬ್ಲಿಯ ಕಾರ್ಯಕ್ರಮಗಳು ಸತತವಾಗಿ ಜರುಗ್ತಾ ಇದೆ, ಬಹಳಷ್ಟು ಮಾಹಿತಿ ಶಿಬಿರಗಳನ್ನು ಜರುಗ್ತಾ ಇದೆ.
ತಾವು ಯಾರು ಭಾಗವಹಿಸ್ತಿಲ್ಲ, ಲಾಸ್ಟಿಗೆ ನ್ಯೂಸ್ ಮಾಡಿ ಕೊನೆಗೆ ನಮ್ಮ ಹತ್ರ ಬರ್ತೀರಿ, ಕಾನೂನಿನ ತೊಡಕುಗಳು ನಮ್ಗೆ ಮುಂದುವರಿಸ್ತಿದೆ ಅಂತ ಹೇಳಿ. ಆ ಕಾನೂನು ತೊಡಕುಗಳ ಬಗ್ಗೆ ಹೊಸ ಕಾನೂನಿನ ಮಾಹಿತಿ ಶಿಬಿರವನ್ನು ಲಾಯರ್ಗಳನ್ನು ಕರೆಸಿ ಎಲ್ಲ ಪತ್ರಕರ್ತರಿಗೆ ಮಾಡಿದ್ದೇವೆ. ಫೋಕ್ಸೋ ಕಾಯ್ದೆ ಬಗ್ಗೆ ಕೂಡ ಲಾಯರ್ಸ್ ಗಳನ್ನು ಕರೆಸಿ ಅದರ ಜಡ್ಜಿ ಕೂಡ ಬಂದು ಮಾಹಿತಿಯನ್ನು ನೀಡಿದ್ದಾರೆ. ಬಹಳಷ್ಟು ಪತ್ರಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ, ಕೊನೆ ಗಳಿಗೆಯಲ್ಲಿ ಅದು ಕೇಸ್ ಆದ ನಂತರ ಬರ್ತಾರೆ ಇಲ್ಲಿಗೆ. ಹಾಗೆ ನಮ್ಗೆ ಬಹಳಷ್ಟು ಈ ಟಿವಿ ಮಾಧ್ಯಮದವರಿಗೆ ಬಹಳಷ್ಟು ಪ್ರೆಷರ್ ಇರ್ತದೆ. ಯಾವ್ದಾದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ರೈಮ್ ಕೂಡ ಒಂದು ಸಣ್ಣ ನ್ಯೂಸ್ ಅನ್ನು ಹಾಕಿಬಿಡ್ತಾರೆ. ಅದು ನಮ್ಮ ಮೇಲಿನ ಆಫೀಸ್ನಲ್ಲಿ ಡೆಸ್ಕಿನಲ್ಲಿ ಕುಳಿತುಕೊಂಡವರು 2 ವರ್ಷ 1 ವರ್ಷದಲ್ಲಿ ಡಿಗ್ರಿ ಆಗಿ ಬಂದ ಹುಡುಗರಲ್ಲಿ ಇರ್ತಾರೆ. ಫೀಲ್ಡಿನಲ್ಲಿ 10-15 5-6 ವರ್ಷಕ್ಕಿಂತ ಜಾಸ್ತಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿ 10-15 ವರ್ಷದ ಸೀನಿಯರ್ಸ್ ಇದ್ರು. ಅವರಿಗೆ ಕ್ಯಾರಿಯರ್ದಲ್ಲಿ ಮೇಲೆ ಕೂತ್ಕೊಂಡು ಅವ್ರು ಕೇಳ್ತಾರೆ, ಏನ್ ಕತೆ ಕಾಯ್ತಿದ್ದೆ, ಯಾಕೆ ನ್ಯೂಸ್ ಕಳಿಸ್ತಿಲ್ಲ ಅಂತ ಹೇಳಿ. ಅವನಿಗೆ ಇಲ್ಲಿ ಗೊತ್ತಿರೋದಿಲ್ಲ ಇಲ್ಲಿರುವವ ಯಾರು, ಈ ಫೀಲ್ಡಿನ ಕಷ್ಟ ಏನಂತ ಹೇಳಿ. ಸೋಷಿಯಲ್ ಮೀಡಿಯಾದ ನ್ಯೂಸ್ ನೋಡಿ ನಾವೇನಾದ್ರೂ ನ್ಯೂಸ್ ಮಾಡಿದ್ರೆ, ಅದರ ABCD ತಿಳಿದ ನ್ಯೂಸ್ ಮಾಡಿದ್ರೆ ನಮ್ಗೆ ಮತ್ತೆ SP ಆಫೀಸಿಂದ ನೋಟಿಸ್ ಬರ್ತದೆ, ನಿಮ್ಮನ್ನು ಸಾಕ್ಷಿಯಾಗಿ ಮಾಡಿದ್ದೇವೆ ಅಂತ ಹೇಳಿ. ಈಗಾಗಲೇ ನಮ್ಮ 3-4 ಸದಸ್ಯರಿಗೆ ಇದ್ರ ಅನುಭವ ಆಗಿದೆ. ಇತ್ತಾಗೆ TV9 ರಿಪೋರ್ಟರಿಗೆ ಆಗಿದೆ, ಇನ್ನೊಂದೆರಡು ಪೇಪರ್ನವರಿಗೂ ಆಗಿದೆ. ಉಮೇಶ್ ಮಾರ್ಪಳ್ಳಿ ಅವರು ಇನ್ನೊಬ್ಬ ಫಲಾನುಭವಿಯಲ್ಲಿ. ಅದರಿಂದ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳೋದಿಷ್ಟೇ, ನಮ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತದೆ ಅದನ್ನು ಸಣ್ಣ ಮಟ್ಟಿಗೆ ನ್ಯೂಸ್ ಮಾಡ್ತಿರ್ತೇವೆ. ದಯವಿಟ್ಟು ನೀವು ನಮ್ಮನ್ನು ಸಾಕ್ಷಿಗಳನ್ನಾಗಿ ಮಾಡಿದ್ರೆ, ನಾವು ವರ್ಷ ಇಡೀ ಕ್ರೈಮ್ ನ್ಯೂಸ್ ಗಳನ್ನು ಬರಿತಾ ಇದ್ದೇವೆ. ವರ್ಷದ 360 ದಿನ ನ್ಯೂಸ್ ಮಾಡಿಬಿಟ್ಟು ಕೋರ್ಟ್ ಅಲ್ಲಿ ನಿಲ್ಲುವ ಪರಿಸ್ಥಿತಿ ನಮ್ಗೆ ಬರ್ತದೆ. ಬಹಳಷ್ಟು ನ್ಯೂಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದದ್ದು ನಾವು ಅದನ್ನು ಆದಷ್ಟು ಚೆಕ್ ಮಾಡ್ತೇವೆ. ಆದ್ರೆ ತುರಾತುರೆಯಲ್ಲಿ ಏನಾದ್ರೂ ಒಂದು ಬಂದದ ಆಫೀಸಲ್ಲಿ ಪ್ರೆಷರ್ ಹಾಕಿದಾಗ ಮಾಡಿದ ಕೂಡಲೇ ನೀವು ನಮ್ಮನ್ನ ಸಾಕ್ಷಿ ಮಾಡಿದ್ರೆ ನಮ್ಗೆ ಬಹಳ ಕಷ್ಟ ಆಗ್ತದೆ. ನಮ್ಮನ್ನು ಸಾಕ್ಷಿ ಮಾಡೋದಕ್ಕಿಂತ ನಮ್ಮ ಕಂಪನಿಯ ಮುಖ್ಯಸ್ಥರಿಗೆ ನೋಟಿಸ್ ಮಾಡಿ ಅವರನ್ನೇ ನೀವು ಸಾಕ್ಷಿ ಮಾಡಿದ್ರೆ ನಾವೊಂದು ಬಚಾವಾಗಿ ಬಡಪಾಯಿಗಳು ಇಲ್ಲಿ ಕೆಲಸ ಮಾಡಿ ದುಡಿದು ತಿನ್ಬಹುದು ಅನ್ನೋದು ನನ್ನ ಅಭಿಪ್ರಾಯವಾಗಿದೆ. ಇದನ್ನ ತಾವು ಗಮನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಈ ಪತ್ರಿಕಾ ದಿನಾಚರಣೆ ಈ ಸಂಭ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಕೂಡ ತಿಳಿಸುವುದಿಷ್ಟೇ, ಬಹಳಷ್ಟು ಕನ್ನಡ ಮತ್ತು ಇಂಗ್ಲಿಷ್ ಪೇಪರ್ಗಳನ್ನು ಓದ್ಕೊಳ್ಳಿ ನೀವು. ಅದರ ಬೇರೆ ಬೇರೆ ಪೇಪರ್ಗಳಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಗಳಲ್ಲಿ ನ್ಯೂಸ್ಗಳು ಬರ್ತದೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಗಳಿರ್ತದೆ. ಕನ್ನಡದ ಬೇರೆ ಬೇರೆ ಪ್ಯಾಟರ್ನ್ ಗಳಲ್ಲಿ ಹೇಗೆ ನ್ಯೂಸ್ ಮಾಡೋದಂತ ಬೇರೆ ಬೇರೆ ಪೇಪರ್ನವರದ್ದೇ ಒಂದೊಂದು ಇದಿರ್ತದೆ. ಅದರಿಂದ ದಯವಿಟ್ಟು ಬೆಳಿಗ್ಗೆದ್ದು ಕನ್ನಡದ ಮತ್ತು ಇಂಗ್ಲಿಷ್ನ ಆದಷ್ಟು ಪೇಪರ್ಗಳನ್ನು ಓದಿಕೊಂಡು ನಿಮ್ಮ ಜ್ಞಾನವನ್ನ, ಬರೆಯುವ ಭಾಷಾ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತೇನೆ. ನೀವು ವಾಟ್ಸಪ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಂದ ನ್ಯೂಸ್ ನೋಡಿದ್ರೆ ಅದರಲ್ಲಿ ಏನಿರುತ್ತೆ, ಖಾಲಿ ವಿಷಯ ಮಾತ್ರ ಇರ್ತದೆ, ಭಾಷಾ ಜ್ಞಾನ ನಿಮ್ದು ಬೆಳೆಯುವುದಿಲ್ಲ. ಏನು ಅದರಲ್ಲಿ ಬಂದ ನೀವು ಬರುತ್ತಾ ಹೋದ್ರೆ ನಿಮ್ಮ ಲ್ಯಾಂಗ್ವೇಜೇ ಸತ್ತೋಗ್ತದೆ, ಬರೆಯುವ ಸ್ಕಿಲ್ಲೇ ಸತ್ತೋಗ್ತದೆ. ಅದರಿಂದ ದಯವಿಟ್ಟು ವಾರ್ತಾ ಪತ್ರಿಕೆಗಳನ್ನು ಓದುವಂತಹ, ದಿನಪತ್ರಿಕೆಗಳನ್ನು ಓದುವಂತಹ ನೀವು ಆದಷ್ಟು ಅಭ್ಯಾಸವನ್ನು ಮಾಡಿದ್ರೆ ನಿಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಆಗ್ತದೆ, ಬರೆಯುವ ಭಾಷಾ ಜ್ಞಾನ ಕೂಡ ಇಂಪ್ರೂವ್ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಈ ಬಾರಿಯ SSLC ಹಾಗೂ PUC ಪರೀಕ್ಷೆಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ವಿತರಿಸಲಾಯಿತು. ಉದಯವಾಣಿ ಪತ್ರಿಕೆಯಲ್ಲಿ 29 ವರ್ಷಗಳ ಕಾಲ ಉಪಸಂಪಾದಕರಾಗಿ ದುಡಿದು ನಿವೃತ್ತರಾದ ಹಿರಿಯ ಪತ್ರಕರ್ತ ಜಯಾನಂದ ಅವರನ್ನ ಇದೇ ಸಮಯದಲ್ಲಿ ಸನ್ಮಾನಿಸಲಾಯಿತು. ಅಲ್ಲದೆ ಹಿರಿಯ ಪತ್ರಕರ್ತ ಮಂಜುನಾಥ್ ಶೆಣೈ ಜನ್ನಾಡಿ ಅವರಿಗೆ ಪತ್ರಿಕಾ ದಿನಾಚರಣೆಯ ಗೌರವ ಸಲ್ಲಿಸಲಾಯಿತು.